ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ತಾವೇನಾದ್ರೂ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ಜಾಬ್ಗೋಸ್ಕರ ತಾವೇನಾದ್ರೂ ಒಂದು ವೈಟ್ ಅನ್ನ ಮಾಡ್ತಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ತಾವು ಅಪ್ಲೈಯನ್ನ ಮಾಡಕ್ಕೆ ತಾವು ಹಿಂದೆ ಹೋಗಬೇಡಿ. ಏನಕ್ಕಂದ್ರೆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸರಿ ಸುಮಾರು 8,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ಗಳು ಇರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಒಂದು 12th ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲೈ ಅನ್ನ ಮಾಡಬಹುದು, ಅಥವಾ ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ 12th ಮತ್ತು ಯಾವುದಾದ್ರೂ ಒಂದು ಪದವಿ ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಒಂದು ಒಳ್ಳೆಯ ಒಂದು ಡಿಪಾರ್ಟ್ಮೆಂಟ್, ಅದರಲ್ಲೂ ಒಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ಆದಷ್ಟು ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ A to Z ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ಗೆ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಮೊದಲು ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಮೊದಲು ಚೆಕ್ ಅನ್ನ ಮಾಡ್ಕೊಂಡ್ಬಿಡಿ. ಗಮನವಿರಲಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಮೊದಲು ಇದರ ಒಂದು ನೋಟಿಫಿಕೇಶನ್ ನೋಡ್ಕೊಂಡ್ಬಿಡಿ, ನೋಟಿಸ್ ಅನ್ನ ನೋಡ್ಕೊಂಡ್ಬಿಡಿ, ನಂತರ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇರ್ತೀನಿ ಅಂತ. ಕಾರಣ ಏನಂದ್ರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನೋ ಒಂದು ನೋಟಿಫಿಕೇಶನ್ ಇರಲ್ಲ, ಅವರು ಏನಾದರೂ ಒಂದು ಟೈಮ್ ಪಾಸ್ಗೆ ಅಂತ ಒಂದು ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಕೊಟ್ಟು ಏನು ತಮ್ಮ ಬಳಿ ಇರುವಂತಹ ಒಂದು ಟೈಮ್ ವೇಸ್ಟ್ ಅನ್ನ ಇಲ್ಲಿ ಒಂದು ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಚಾನಲ್ ಆ ತರ ಏನು ಇರುವುದಿಲ್ಲ. ಮೊದಲು ತಮಗೆ ನಾವೇನೋ ಒಂದು ದಾಖಲೆಯನ್ನ ತೋರಿಸ್ತೀವಿ, ಒಂದು ಪ್ರೂಫ್ ಅನ್ನ ತೋರಿಸಿ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡ್ತೀವಿ. ಸೊ ಆ ಒಂದು ಕಾರಣದಿಂದಾಗಿ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ಗೋಸ್ಕರ ತಾವು ಆದಷ್ಟು ಪ್ರತಿಯೊಬ್ಬರು ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಂಡ್ಬಿಡಿ. ಮುಂದೆ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋ ಮೊಟ್ಟ ಮೊದಲು ತಮಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ, ತಾವು ಇಲ್ಲಿ ಒಂದು ಗಮನಿಸಬಹುದು, ನೋಡಬಹುದು, ಸುಮಾರು 5,800 ಒಂದು ವೇಕೆನ್ಸಿಗಳು, ಸುಮಾರು 3,050 ಒಂದು ವೇಕೆನ್ಸಿಗಳು ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ, ತಮಗೆ ಒಂದು ಸಿಂಪಲ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅರ್ಥವನ್ನು ಮಾಡಿಸ್ಕೊಳ್ಳೋದಕ್ಕೆ RRB NTPC ವೇಕೆನ್ಸಿ 2025 ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ NTPC ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದು, ಇಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳನ್ನ ಇಲ್ಲಿ ಒಂದು ಗಮನಿಸಿದಾಗ ಸ್ಟಾರ್ಟಿಂಗ್ ಡೇಟ್ ಅನ್ನ ತಾವು ನೋಡಬಹುದು 21 ಅಕ್ಟೋಬರ್ 2025 ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 28ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನೇನು ಕೇವಲ ಒಂದು 5-6 ದಿನ ಮಾತ್ರ ಇಲ್ಲಿ ಒಂದು ಬಾಕಿ ಇದೆ. ವಿಡಿಯೋ ನೋಡಿದ ನಂತರ ಆದಷ್ಟು ಪ್ರತಿಯೊಬ್ಬರು ಏನು ಅಪ್ಲೈ ಅನ್ನ ಮಾಡಿಬಿಡಿ. ನಾಳೆ ವರ್ಷ ಜನವರಿನಲ್ಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪರೀಕ್ಷೆ ನಡೆಯುವಂತಹ ಒಂದು ಚಾನ್ಸಸ್ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಅಂತ ನೋಡಬಹುದು, ಸುಮಾರು 8,850 ಒಂದು ಪೋಸ್ಟ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ನೋಡಬಹುದು 5,800 ಒಂದು ಪೋಸ್ಟ್ ಒಂದು PUC ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತವರಿಗೆ ಮತ್ತು 3,050 ಪೋಸ್ಟ್ ಇಲ್ಲಿ ಒಂದು ಗ್ರಾಜುಯೇಟ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಮೊದಲೇ ಹೇಳಿದೀನಿ ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಎಲಿಜಿಬಲ್ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನಿಸಿದಾಗ ಈ 12th ಪಾಸ್ ಕ್ಯಾಂಡಿಡೇಟ್ ಕೇವಲ ಒಂದು ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಒಟ್ಟಾರೆ 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಯಾವ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆಗಿರ್ಬೋದು, ಅಕೌಂಟೆಂಟ್ಸ್ ಕ್ಲರ್ಕ್ ಕಮ್ ಏನೋ ಒಂದು ಟೈಪಿಸ್ಟ್ ಆಗಿರ್ಬೋದು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರ್ಬೋದು, ಮತ್ತು ಟ್ರೈನ್ಸ್ ಕ್ಲರ್ಕ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಮತ್ತು ಗ್ರಾಜುಯೇಟ್ ಗೆ ಸ್ಟೇಷನ್ ಮಾಸ್ಟರ್ ಅಪ್ಲೈ ಮಾಡಬಹುದು, ಗೂಡ್ಸ್ ಟ್ರೈನರ್ ಏನೋ ಒಂದು ಟ್ರೈನ್ ಮ್ಯಾನೇಜರ್ ಗೆ ಅಪ್ಲೈ ಅನ್ನ ಮಾಡಬಹುದು, ಟ್ರಾಫಿಕ್ ಅಸಿಸ್ಟೆಂಟ್ ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಬಹುದು, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಗೆ ಇಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ತಾವೇನಾದ್ರೂ BSc BCom BA BBA ಇಂಜಿನಿಯರಿಂಗ್ ತಾವು ಕಂಪ್ಲೀಟ್ ಯಾವ್ದಾದ್ರು ಒಂದನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಏಜ್ ಲಿಮಿಟ್ ಅನ್ನ ಅಥವಾ ಇಲ್ಲಿ ನಾವು ಗಮನಿಸಿದಾಗ ತಮ್ಮ ಒಂದು ಏಜ್ ಅನ್ನ 1/1/2026 ಇಲ್ಲಿ ಒಂದು ಕೌಂಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಕೇಳಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಗ್ರಾಜುಯೇಟ್ ಗೆ 33 ವರ್ಷ ಮತ್ತು PUC ರವರಿಗೆ ಏನು ಒಂದು 30 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ತಾವು ಗಮನಿಸಬಹುದು. SC ST ಒಂದು ಕ್ಯಾಂಡಿಡೇಟ್ ಗಳಿಗೆ 5 ವರ್ಷ, OBC ರವರಿಗೆ 3 ವರ್ಷ,
PWDಗೆ ತಾವು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಏಜಲ್ಲಿ ರಿಲ್ಯಾಕ್ಸೇಷನ್ ಗಮನಿಸಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷ ಅಂತ ಒಂದು ಏಜಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ತಮ್ದೇನಾದ್ರೂ 30 ವರ್ಷಕ್ಕಿಂತ ಹೆಚ್ಚು ತಮ್ಮ ಒಂದು ಏಜ್ ಆಗಿದ್ರೆ ತಾವೇನು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ತಾವು ಬಳಸ್ಕೊಂಡು ತಾವು ಕೂಡ ಆನ್ಲೈನ್ ಅಲ್ಲಿ ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ, ಕ್ಲಿಯರ್ ಆಯಿತು ಅನ್ಸುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ, ಇಲ್ಲಿ ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂಥದ್ದು ಏನಂದ್ರೆ, ತಾವೇನು ಅಪ್ಲಿಕೇಶನ್ ಫೀಸನ್ನು ಪೇಯನ್ನು ಮಾಡ್ತೀರಾ ಅದರಲ್ಲಿ ಆಲ್ಮೋಸ್ಟ್ ತಮ್ಮ ಒಂದು ಅಕೌಂಟ್ಗೆ ಇಲ್ಲಿ ಒಂದು ಕ್ರೆಡಿಟ್ ಅನ್ನೋದು ಮಾಡಿಬಿಡ್ತಾರೆ. ಮೊದಲನೇದಾಗಿ ತಾವು ನೋಡ್ಬೋದು UR OBC EWSಗೆ 500 ರೂಪಾಯಿ ತಾವು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗಿರುತ್ತೆ. ತಾವು ಅಪ್ಲಿಕೇಶನ್ ಫೀಸನ್ನು ಕಟ್ಟಿದ ನಂತರ ತಾವು ಎಕ್ಸಾಮನ್ನು ಕೊಟ್ಟಿದ ನಂತರ ಇಲ್ಲಿ 500 ರೂಪಾಯಿನಲ್ಲಿ 400 ರೂಪಾಯಿ ತಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟನ್ನು ಮಾಡಿಬಿಡ್ತಾರೆ. SC ST ಒಂದು PHಗೆ 250 ರೂಪಾಯಿ ಇದರಲ್ಲಿ ಕೂಡ ಒಂದು ರಿಟರ್ನ್ ಅನ್ನು ಮಾಡಿಬಿಡ್ತಾರೆ. SM ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿ ಅಂತ ಹೇಳಿದರೆ ಇದು ಕೂಡ ಒಂದು ಎಕ್ಸಾಮ್ ನಡೆದ ನಂತರ ಇಲ್ಲಿ ಒಂದು ರಿಟರ್ನ್ ಅನ್ನ ಮಾಡಿಬಿಡ್ತಾರೆ. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನಕ್ಕೆ ನಾವು ಇಲ್ಲಿ ಬಂದಾಗ ಮೊದಲನೇದಾಗಿ ತಮ್ಮ ಒಂದು ಆಯ್ಕೆಯ ಒಂದು ವಿಧಾನವನ್ನ CBT 1 ಮತ್ತು CBT 2 ಅಂತ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಮೊದಲು CBT 1 ನಲ್ಲಿ ತಾವು ನೋಡಬಹುದು ಸುಮಾರು 100 ಕ್ವಶನ್ಸ್ ಕೊಟ್ಟಿರ್ತಾರೆ. 100 ಮಾರ್ಕ್ಸ್ ಇರುತ್ತೆ. ಅದರ ಪ್ರತಿ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಸುಮಾರು 90 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ ಮತ್ತು 0.33 ನೆಗೆಟಿವ್ ಮಾರ್ಕ್ಸ್ ಎಂದು ಕೊಟ್ಟಿರ್ತಾರೆ. ಇಲ್ಲಿ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು ಜನರಲ್ ಅವೇರ್ನೆಸ್ಗೆ 40 ಕ್ವಶನ್ಸ್, ಮ್ಯಾಥ್ಸ್ಗೆ 30 ಕ್ವಶನ್ಸ್, ರೀಸನಿಂಗ್ಗೆ 30 ಕ್ವಶನ್ಸ್, ಈ ರೀತಿಯಾಗಿರುವಂತಹ ಒಂದು ಸಿಲೆಬಸ್ ಇರುತ್ತೆ. CBT 2ಗೆ ತಾವು ಸೇಮ್ ನೋಡಬಹುದು 120 ಕ್ವಶನ್ಸ್, 120 ಮಾರ್ಕ್ಸ್, 90 ನಿಮಿಷ ಒಂದು ಟೈಮ್, 0.33 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸಿಲೆಬಸ್ ಅನ್ನು ಗಮನಿಸಿದಾಗ ಜನರಲ್ ಅವೇರ್ನೆಸ್ಗೆ 50 ಕ್ವಶನ್ಸ್, ಮ್ಯಾಥ್ಸ್ಗೆ 35 ಕ್ವಶನ್ಸ್, ರೀಸನಿಂಗ್ಗೆ 35 ಕ್ವಶನ್ಸ್, ಪ್ರತಿ ಒಂದು ಕ್ವಶನ್ಗೆ ಪ್ರತಿ ಒಂದು ಆನ್ಸರ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. 0.33 ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಎಕ್ಸಾಮಿನೇಷನ್ ಅನ್ನೋದು ತಾವು ಕೊಡಬೇಕಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಯಾವ ಒಂದು ಪೋಸ್ಟ್ಗೆ ಟೈಪಿಸ್ಟ್ ಅಂತ ಏನು ಮೆನ್ಷನ್ ಅನ್ನ ಮಾಡಿದ್ದಾರೆ ಆ ಒಂದು ಪೋಸ್ಟ್ಗೆ ಇಲ್ಲಿ ಒಂದು ಟೈಪಿಂಗ್ ಟೆಸ್ಟ್ ಸಹ ಇರುತ್ತೆ. ತಾವೇನಾದ್ರೂ ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಮಾಡಬೇಕಾಗಿದ್ರೆ 30 ವರ್ಡ್ ಪರ್ ಮಿನಿಟ್ ಏನು ಒಂದು ಟೈಪಿಂಗ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತು ಹಿಂದಿನಲ್ಲಿ ತಾವೇನಾದ್ರೂ ಮಾಡಂಗಿದ್ರೆ 25 ವರ್ಡ್ ಪರ್ ಮಿನಿಟ್ ಇಲ್ಲಿ ಒಂದು ಟೈಪಿಂಗ್ ಅನ್ನೋದು ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ನಿಮ್ದು ಈ ರೀತಿಯಾಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ತಾವು ಇಲ್ಲಿ ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಗಮನಿಸಬಹುದು ಸ್ನೇಹಿತರೆ. ತಮ್ಮ ಒಂದು ಸ್ಯಾಲರಿ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಅನ್ನೋದು ಮಾಡಿಬಿಡ್ತೀನಿ. ತಾವೇನಾದರೂ ನೋಡ್ಬೋದು ಗ್ರಾಜ್ಯುಯೇಟ್ಗೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಆಗಿರ್ಬೋದು, ಸ್ಟೇಷನ್ ಮಾಸ್ಟರ್ಗೆ ತಾವೇನಾದರೂ ಅಪ್ಲೈಯನ್ನು ಮಾಡಿದ್ರೆ ಸುಮಾರು 35,400ಕ್ಕಿಂತ ಹೆಚ್ಚು ಒಂದು ಬೇಸಿಕ್ ಆಗಿರುವಂತಹ ತಮ್ಮ ಒಂದು ಸ್ಯಾಲರಿ ಸಿಗುತ್ತೆ. ಆದರೆ ಅಲ್ಲಿ ಒಂದು DNS ಅಲವೆನ್ಸ್ ಆಗಿರ್ಬೋದು ಮತ್ತು ಹೋಮ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅದನ್ನೆಲ್ಲ ಸೇರಿಸ್ಕೊಂಡ್ರೆ 49,000ವರೆಗೂ ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಸಂಬಳ ಸ್ಟಾರ್ಟ್ ಆಗುತ್ತೆ. ಹಾಗೆ ತಾವೇನಾದರೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್, ಅಸಿಸ್ಟೆಂಟ್ ಅಂಡ್ ಟೈಪಿಸ್ಟ್ಗೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರ್ಬೋದು ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ಗೆ ತಾವು ನೋಡಬಹುದು 29,200 ಆಗಿರ್ಬೋದು ಮತ್ತು 25,500 ರೂಪಾಯಿಯಿಂದ ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಸಂಬಳ ಸ್ಟಾರ್ಟ್ ಆಗುತ್ತೆ. ಹಾಗೆ ತಾವೇನಾದರೂ ಅಂಡರ್ ಗ್ರಾಜ್ಯುಯೇಟ್ PUC ಮೇಲೆ ತಾವು ಅಪ್ಲೈ ಮಾಡಂಗಿದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಅಕೌಂಟ್ ಕ್ಲರ್ಕ್ ಕಮ್ ಟಿಕೆಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಟ್ರೈನ್ಸ್ ಕ್ಲರ್ಕ್ಗೆ ಸುಮಾರು 19,900 ರೂಪಾಯಿವರೆಗೂ ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಸಂಬಳ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ತಾವೇನಾದರೂ ಒಂದು ಆ ಭತ್ಯೆ ಈ ಭತ್ಯೆಯನ್ನು ಸೇರಿಸ್ಕೊಂಡ್ರು ಕೂಡ ಆಲ್ಮೋಸ್ಟ್ ಒಂದು ಆರಾಮಾಗಿ ಒಂದು 35,000ಕ್ಕಿಂತ ಹೆಚ್ಚು ಒಂದು ಬೇಸಿಕ್ ಆಗಿರುವಂತಹ ಒಂದು ಸಂಬಳವನ್ನು ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಹಾಗಾದ್ರೆ ಫೈನಲ್ ಆಗಿ ನಾವು ಯಾವ ರೀತಿ ಈ ಒಂದು ವೇಕೆನ್ಸಿಗೆ ನಾವು ಅಪ್ಲೈಯನ್ನು ಮಾಡಬೇಕು ಅಂದ್ರೆ ತಾವು ನೋಡಬಹುದು ಇಲ್ಲಿ ಒಂದು ವೆಬ್ಸೈಟ್ ಆಫ್ RRBs ಪಾರ್ಟಿಸಿಪೇಟಿಂಗ್ ಇನ್ ದ CEN ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಪ್ರತಿ ಒಂದು ಸೆಂಟರ್ದು ಇಲ್ಲಿ ಒಂದು ನೋಟಿಫಿಕೇಶನ್ ಏನೋ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ. ಅಹಮದಾಬಾದ್ ಆಗಿರ್ಬೋದು, ಅಜ್ಮೀರ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಭೋಪಾಲ್ ಆಗಿರ್ಬೋದು, ಭುವನೇಶ್ವರ್ ಆಗಿರ್ಬೋದು, ಈ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳಾಗಿದ್ರೆ ಇಲ್ಲಿ ಒಂದು ಬೆಂಗಳೂರು ಅಂತ ತಾವು ಏನ್ ನೋಡ್ತಿದ್ದೀರಾ ಇಲ್ಲಿ ತಾವು ವೆಬ್ಸೈಟ್ ಅನ್ನ ನೋಟನ್ನ ಮಾಡ್ಕೊಂಡ್ಬಿಡಿ. www.rrbnc.government.in ಅಂತ ತಾವು ಸರ್ಚ್ ಅನ್ನ ಮಾಡಿ ತಾವು ಈ ಒಂದು ವೆಬ್ಸೈಟ್ ನ ಒಂದು ಸಹಾಯದಿಂದ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬೇಕಾಗಿರುತ್ತೆ. ಓಕೆನಾ, ಟೆನ್ಷನ್ ಬೇಡ. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ತಾವು ಡೈರೆಕ್ಟ್ ಆಗಿ ಕ್ಲಿಕ್ ಅನ್ನ ಮಾಡಿದ ನಂತರ ಆರಾಮಾಗಿ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಈಗ ಬ್ರದರ್, ನಾವು ಈ ಒಂದು ನೋಟಿಫಿಕೇಶನ್ ನಾವು ಎಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗುತ್ತದೆ ಅಂದ್ರೆ ಸಿಂಪಲ್ ಆಗಿ ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ಒಂದು ಟೆಲಿಗ್ರಾಮ್ ಚಾನಲ್ಗೆ ತಾವು ಜಾಯಿನ್ ಆಗ್ಬಿಡಿ. ಮುಂದಿನ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ಗಳನ್ನು ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಈವನ್ ಈ ಒಂದು ನೋಟಿಫಿಕೇಶನ್ ಕೂಡ ನಾನು ಇದೇ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಡೌನ್ಲೋಡ್ ಅನ್ನ ಮಾಡಿಕೊಂಡು ಆರಾಮಾಗಿ ತಾವು ಚೆಕ್ಔಟ್ ಅನ್ನ ಮಾಡಿ ನಂತರ ತಾವು ಆನ್ಲೈನ್
ನಲ್ಲಿ ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ, ಇಷ್ಟು ಈ ಒಂದು ವೇಕೆನ್ಸೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರು ಈ ಒಂದು ವೇಕೆನ್ಸಿಯ ಒಂದು ರಿಲೇಟೆಡ್ ಆಗಿ ಖಂಡಿತವಾಗಿ ತಾವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ತಮ್ಮ ಒಂದು ಕಮೆಂಟ್ಗಳಿಗೆ, ತಮ್ಮ ಒಂದು ಡೌಟ್ಗಳಿಗೆ ಆದಷ್ಟು ಪ್ರತಿಯೊಬ್ಬರಿಗೆ ನಾನು ಡೌಟ್ನ ಕ್ಲಿಯರ್ ಅನ್ನ ಮಾಡ್ಕೊಂಡು ಬಿಡ್ತೀನಿ. ಓಕೆನಾ, ಇದನ್ನ ಹೇಳ್ತಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಶೇರ್ ಅನ್ನೋದು ಮಾಡ್ಕೊಂಡು ಬಿಡಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.